ಸರ್ ಕೃಷ್ಣ ಗೌಡ ತಾಲೂಕು ಕಮಿಟಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಶಿವಗಾಂವ್ನ ಬಂಧುಗಳೇ, ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಚುನಾವಣಾ ಪ್ರಚಾರ. ಕೆಆರ್ಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರು ಇವತ್ತು ನಿಮ್ಮ ಗ್ರಾಮಕ್ಕೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಪರ ಮತಯಾಚನೆ ಮಾಡಲು ಬಂದಿದ್ದಾರೆ. ರವಿಕೃಷ್ಣ ರೆಡ್ಡಿ ಅವರಿಗೆ ಶಿವಗಾಂವ್ಗೆ ಸ್ವಾಗತವನ್ನ ಕೊಡ್ತೀವಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕುಮಾರ್ ಸೋಮಾಜಿ ಡಾಂಗೇರವರಿಗೂ ಸಹ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿ ಕುಮಾರ್ ಡೋಂಗ್ರೆ ಅವರಿಗೆ, ಜಿಲ್ಲಾಧ್ಯಕ್ಷರಾದ ವಿನೋದ್ ಪಾಟೀಲ್ ಅವರಿಗೆ ಸ್ವಾಗತ, ಸತೀಶ್ ಪೂಜಾರಿ ಅವರಿಗೆ ಸ್ವಾಗತ, ರಾಜೇಂದ್ರ ಮುಖೇರಿ ಅವರಿಗೂ ಸ್ವಾಗತ, ಅದೇ ರೀತಿ ರಾಜೇಂದ್ರ ಪಾಟೀಲ್ ಅವರಿಗೂ ಸ್ವಾಗತವನ್ನು ಕೊಡ್ತಾ, ಬಂಧುಗಳೇ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಳೆದ 5 ವರ್ಷಗಳಿಂದ ಯಾವ ರೀತಿಯಾದಂತಹ ಹೋರಾಟಗಳನ್ನು ಮಾಡ್ತಾ ಇದೆ, ಸರ್ಕಾರಿ ಭ್ರಷ್ಟ ಅಧಿಕಾರಿಗಳ ವಿರುದ್ಧ, ಪೊಲೀಸ್ ಇಲಾಖೆಗಳಲ್ಲಿ ನಡೀತಾ ಇರುವಂತಹ ಅಕ್ರಮ ಅನ್ಯಾಯಗಳ ವಿರುದ್ಧ ಸತತವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಳೆದ 5 ವರ್ಷಗಳಿಂದ ಹೋರಾಟಗಳನ್ನು ಮಾಡ್ತಾ ಇದೆ. ನಿಮ್ಮದೇ ಗ್ರಾಮದ ಯುವಕ ಸತೀಶ್ ಪೂಜಾರಿ ಅವರು ಕಳೆದ 1-1.5 ವರ್ಷಗಳಿಂದ ಕೆಆರ್ಎಸ್ ಪಕ್ಷವನ್ನ ಈ ಗ್ರಾಮಕ್ಕೆ ಪರಿಚಯಿಸಿ ಕೆಆರ್ಎಸ್ ಪಕ್ಷದ ಕೆಲಸಗಳ ಬಗ್ಗೆ ಯುವಕರಿಗೆ, ಯುವ ಜನತೆಗೆ ಮತ್ತು ಇಲ್ಲಿನ ಗ್ರಾಮಸ್ಥರಿಗೆ ಏನೇ ತಿಳಿಸ್ತಾ ಬರ್ತಾ ಇದ್ದಾರೆ. ಬಂಧುಗಳೇ, ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಒಂದು 5% 10% ಏನಾದರೂ ಭ್ರಷ್ಟಾಚಾರ ನಿಂತಿದೆ ಅಂದ್ರೆ ಅದಕ್ಕೆ ಕಾರಣ ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದ ಕೆಆರ್ಎಸ್ ಪಕ್ಷ. ನಾವು ಇದನ್ನ ಎಲ್ಲರೂ ಹೇಳ್ತೀವಿ. ಯಾವುದೇ ಸರ್ಕಾರಿ ಕಚೇರಿಗಳಿಗೆ ಹೋದ್ರು, ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ತಹಸೀಲ್ದಾರ್ ಕಚೇರಿ ಇರ್ಬೋದು, ಸರ್ಕಾರಿ ಆಸ್ಪತ್ರೆಗಳಿರ್ಬೋದು, ಪೊಲೀಸ್ ಸ್ಟೇಷನ್ಗಳಿರ್ಬೋದು, ನಮ್ಮ ನ್ಯಾಯಯುತ ಕೆಲಸಗಳನ್ನ ಆ ಅಧಿಕಾರಿಗಳು ಮಾಡಿಕೊಡ್ಲಿಲ್ಲ ಅಂದ್ರೆ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಅಥವಾ ನಾವು ಪಕ್ಷದವರಿಗೆ ಹೇಳ್ತೇವೆ ಅಂದ್ರೆ ಆ ಸರ್ಕಾರಿ ಅಧಿಕಾರಿ ಅವರ ನ್ಯಾಯಬದ್ಧ ಕೆಲಸಗಳನ್ನ ಮಾಡಿಕೊಡ್ತಾ ಇದ್ದಾರೆ. ಮೊನ್ನೆ ನಾವು ಬೆಳಗಾವಿಯಲ್ಲಿ ಪ್ರಚಾರ ಮಾಡ್ತಾ ಬರೆದಂತ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಗ್ರಾಮದ ಯುವಕ ಸಿಕ್ಕಿ ಅಧ್ಯಕ್ಷರನ್ನ ಮಾತಾಡಿಸಿ, ಸರ್ ನಂದೊಂದು ಸರ್ಕಾರಿ ಕೆಲಸ ಆಗ್ಬೇಕಿತ್ತು, ಅಲ್ಲಿ ಹೋಗಿದ್ದೆ, ಲಂಚ
10,000 ರೂಪಾಯಿ ಲಂಚ ಕೇಳಿದ್ರು. ನಾನು KRS ಪಕ್ಷದ ಸದಸ್ಯ ರವಿ ಕೃಷ್ಣ ರೆಡ್ಡಿ ಅವರಿಗೆ ನಾನು ವಿಚಾರವನ್ನು ಹೇಳ್ತೀನಿ ಅಂದಿದ ತಕ್ಷಣ ಯಾವುದೇ ಲಂಚ ತಗೊಂಡೆ ಅವರ ಕೆಲಸವನ್ನ ಮಾಡ್ಕೊಟ್ಟಿದ್ದಾರೆ. ನಾನು ಯಾಕೆ ಈ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ ಇವತ್ತು ಜೊತೆ ಅರ್ಥ ಮಾಡ್ಕೋಬೇಕು. ಇವತ್ತು ಸರ್ಕಾರಿ ಅಧಿಕಾರಿಗಳು, ಸರ್ಕಾರಿ ನೌಕರರು ನಾವು ಕಟ್ಟುವ ತೆರಿಗೆಯಿಂದ ಜೀವನ ಮಾಡ್ತಾ ಇರೋದು, ಅವರಿಗೆ ಸಂಬಳ ಕೊಡ್ತಾ ಇದ್ದೇವೆ. ಆದ್ರೆ ಲಂಚಕ್ಕೆ ಕೈ ಹೊಡ್ತಾ ಇದ್ದಾರೆ. ಆ ಲಂಚಕ್ಕೆ ಕೈ ಹೊಡ್ತಾ ಇರೋದಕ್ಕೆ ಕಾರಣ ಏನು? ಅವರ ಮೇಲೆ ಒತ್ತಡ, ಈ ಭ್ರಷ್ಟ ರಾಜಕಾರಣಿಗಳ ಒತ್ತಡ, ಕುಟುಂಬ ರಾಜಕಾರಣ ಮಾಡ್ತಾ, ಭ್ರಷ್ಟಾಚಾರ ಮಾಡ್ತಾ, ಅಧಿಕಾರದ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿರೋ